ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, 2025ರಲ್ಲಿ ಒಂದು ಎಕ್ಸಾಮ್ ಆಗಿತ್ತಲ್ಲ, ಆ ಎಕ್ಸಾಮಿನ ರಿಸಲ್ಟ್ ಅಂದ್ರೆ ಗ್ರೂಪ್ ಡಿ ರಿಸಲ್ಟ್ ಬರಬೇಕಾಗಿತ್ತು. ಇಲ್ಲಿವರೆಗೂ ಯಾಕೆ ಬಂದಿರಲಿಲ್ಲ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ತೆಲಂಗಾಣ ಹೈಕೋರ್ಟ್ ಅಲ್ಲಿ ಒಂದು ಸಿಸಿಎ ಅಭ್ಯರ್ಥಿಗಳು ಒಂದು ಕೇಸನ್ನ ಹಾಕಿದ್ರು. ಅದರ ಜಜ್ಮೆಂಟ್ ಬಾಕಿ ಇತ್ತು. ಆದ್ದರಿಂದ ಇಲ್ಲಿವರೆಗೂ ಅದರ ರಿಸಲ್ಟ್ ಬಂದಿರಲಿಲ್ಲ. ನಾನ್ ನಿನ್ನೆ ನನ್ನ ವಾಟ್ಸ್ಆಪ್ ಗ್ರೂಪ್ ಮತ್ತೆ ನಮ್ಮ ಏನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಇವತ್ತು 9ನೇ ತಾರೀಕು 10ವರೆಗೆ ಏನಂತಂದ್ರೆ ಒಂದು ಅನೌನ್ಸ್ಮೆಂಟ್ ಆಗತ್ತೆ ಅಂತ ಹೇಳಿ. ಅದರಂತೆ ಇವತ್ತು ಒಂದು ಫೈನಲ್ ಜಜ್ಮೆಂಟ್ ಆಗಿದೆ. ನಿಮ್ಮ ರಿಸಲ್ಟ್ ಸಹ ಈ ಸದ್ಯದಲ್ಲಿ ಬರ್ತದೆ. ಏನಾಯ್ತು ಇವತ್ತಿನ ಫೈನಲ್ ಜಜ್ಮೆಂಟ್ ನಲ್ಲಿ, ಮತ್ತೆ ಈ ಒಂದು ಫಿಸಿಕಲ್ ಗೆ ಲಿಸ್ಟ್ ಅನ್ನು ಬಿಡಬಹುದು. ಆ ಲಿಸ್ಟ್ ಅನ್ನು ಬಿಟ್ರೆ ಅದಕ್ಕೆ ಕಟ್ ಆಫ್ ಎಷ್ಟು ನಿಂದಿರಬಹುದು. ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಅವ್ರು ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಅದ್ರ ಜೊತೆಗೆ ನಿಮ್ಗೆ ಡೇ ಬೈ ಡೇ ಅಪ್ಡೇಟ್ ಬೇಕಂತಂದ್ರೆ, ಕರೆಂಟ್ ಅಫೇರ್ಸ್ ಅಪ್ಡೇಟ್ ಬೇಕಂತಂದ್ರೆ, ಅಥವಾ ಮುಂದೆ ಗ್ರೂಪ್ ಡಿ ಗೆ ಸಂಬಂಧಪಟ್ಟಂತ ಯಾವುದೇ ಅಪ್ಡೇಟ್ ಬೇಕಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀನಿ. ಅದರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಸಹ ಕೆಳಗಡೆ ಕೊಟ್ಟಿರ್ತೀವಿ. ಯಾಕೆ ಜಾಯಿನ್ ಆಗಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋದ್ರೆ ಅರ್ಧ ಕೆಲಸ ಮುಗ್ದಂಗಾಗತ್ತೆ. ಯಾಕಂದ್ರೆ ಹಳೆಯ ಪ್ರಶ್ನೆ ಪತ್ರಗಳನ್ನ ಬಿಡಿಸೋದ್ರಿಂದ ಆ ಎಕ್ಸಾಮ್ ನ ನೀಲನಕ್ಷೆ ಏನಂತ ಹೇಳಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸ್ನೇಹಿತರೆ. ಆದ್ದರಿಂದ ನಮ್ಮ ಚಲನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ RRB ನಡೆಸುವಂತ ಈ ಎಲ್ಲಾ ಕ್ವಶನ್ ಪೇಪರ್ ಗಳ ಬ್ಯಾಂಕ್ ಅನ್ನ ನಿಮಗೆ ಕೊಡ್ತಾ ಇದ್ದೀವಿ. ಇದರಲ್ಲಿ ನೀವು ನೋಡಬಹುದು ಗ್ರೂಪ್ ಡಿ ಕ್ವಶನ್ ಪೇಪರ್ ಗಳು ಸಿಗ್ತವೆ. ಗ್ರೂಪ್ ಡಿ ಕ್ವಶನ್ ಪೇಪರ್ ಗಳನ್ನ 2 ರೀತಿ ಡಿವೈಡ್ ಮಾಡಿದೀವಿ. ನಿಮಗೆ ಕೇವಲ 2025ರ ಗ್ರೂಪ್ ಡಿ ಕನ್ನಡದಲ್ಲಿರುವಂತಹ ಪ್ರಶ್ನೆ ಪತ್ರಗಳು ಬೇಕಂದ್ರೆ 25 ಸೆಟ್ ಕ್ವಶನ್ ಪೇಪರ್ಗಳು ಸಿಗ್ತವೆ, ಕೇವಲ 99 ರೂಪಾಯಿಗಳು. ಇನ್ನ 2005ರಿಂದ ಹಿಡ್ಕೊಂಡು 2022ರವರೆಗೆ ನಡೆದಿರುವಂತ 50 ಸೆಟ್ ಕ್ವಶನ್ ಪೇಪರ್ ಬೇಕಂತಂದ್ರೆ ನಿಮಗೆ ಕೇವಲ 150 ರೂಪಾಯಿಗಳಲ್ಲಿ ನಿಮಗೆ ಕ್ವಶನ್ ಪೇಪರ್ ಸೆಟ್ ಸಿಗ್ತಾವೆ ಸ್ನೇಹಿತರೆ. ಅದ್ರ ಜೊತೆಗೆ NTPC ನಡೆದಿರುವಂತ ಕ್ವಶನ್ ಪೇಪರ್ಗಳು ಗ್ರಾಜುಯೇಟ್ ಮತ್ತೆ ಅಂಡರ್ ಗ್ರಾಜುಯೇಟ್ ಎರಡೂ ಸಹ ನಮ್ಮ ಹತ್ರ ಸಿಗ್ತವೆ. ಪ್ರತಿಯೊಂದಕ್ಕೂ 99 ರೂಪಾಯಿಗಳನ್ನ ಕೊಟ್ಟು ನೀವು ತೆಗೆದುಕೊಳ್ಬಹುದು. 40 ಸೆಟ್ ಕ್ವಶನ್ ಪೇಪರ್ಗಳು ಸಿಗುತ್ತೆ ನಿಮಗೆ. ಗ್ರಾಜುಯೇಟ್ ಬೇಕಂದ್ರೆ ಗ್ರಾಜುಯೇಟ್ ಸಿಗುತ್ತೆ, ಅಂಡರ್ ಗ್ರಾಜುಯೇಟ್ ಬೇಕಂದ್ರೆ ಅಂಡರ್ ಗ್ರಾಜುಯೇಟ್ ಸಿಗುತ್ತೆ. ಅದ್ರ ಜೊತೆಗೆ SSC GD ನಡೆದಿರುವಂತಹ ಪ್ರಶ್ನೆ ಪತ್ರಗಳು ಸಹ 40 ಸೆಟ್ ಕ್ವಶನ್ ಪೇಪರ್ಗಳು ಸಿಗ್ತವೆ. ಅವು ಸಹ 99 ರೂಪಾಯಿಗಳನ್ನ ನೀವು ಕೊಟ್ಟು ತೆಗೆದುಕೊಳ್ಬಹುದು. ಅದ್ರ ಜೊತೆಗೆ RRB ನಡೆಸುವಂತಹ ಟೆಕ್ನಿಷಿಯನ್, ALP, RPF, SSC, ಪ್ಯಾರಾಮೆಡಿಕಲ್ ಈ ಎಲ್ಲಾ ಪ್ರಶ್ನೆ ಪತ್ರಗಳ ಹಳೆಯ ಪ್ರಶ್ನೆ ಪತ್ರಗಳು ನಮ್ಮ ಹತ್ರ ಅವೈಲೇಬಲ್ ಇದಾವೆ. ಅವನು ಸಹ ನೀವು ತೆಗೆದುಕೊಳ್ಬಹುದು. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದ್ರೆ, ನಮ್ಮ ಹತ್ರ ಕರೆಂಟ್ ಅಫೇರ್ಸ್ ನೋಟ್ ಸಹ ಸಿಗುತ್ತೆ. ಯಾಕಂದ್ರೆ ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸುವಾಗ ಪ್ರಸ್ತುತ ವಿದ್ಯಮಾನ ಅಂದ್ರೆ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಹತ್ರ PDF ನೋಟ್ಸ್ ಕರೆಂಟ್ ಅಫೇರ್ಸ್ ಸಹ ಸಿಗುತ್ತೆ. ಅದನ್ನು ಸಹ ನೀವು ಪೇ ಮಾಡಿ ತೆಗೆದುಕೊಳ್ಳಬಹುದು ಸ್ನೇಹಿತರೆ. ಇವತ್ತೇನು ಒಂದು ತೆಲಂಗಾಣ ಹೈಕೋರ್ಟ್ ಒಂದು ಜಜ್ಮೆಂಟ್ ಅನ್ನ ಕೊಟ್ಟಿದೆ. ಆ ಒಂದು ಜಜ್ಮೆಂಟ್ ನ ಸಂಕ್ಷಿಪ್ತ ರೂಪವನ್ನ ಒಂದು ಇಮೇಜ್ ನ ಮೂಲಕ ನಿಮ್ಗೆ ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ತೆಲಂಗಾಣ ಹೈಕೋರ್ಟ್ ನಲ್ಲಿ ಹೋಗಿ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಅನ್ನ ಚೆಕ್ ಮಾಡಿದ್ರೆ ಇನ್ನೂ ಅಪ್ಡೇಟ್ ಆಗಿಲ್ಲ, ಪೆಂಡಿಂಗ್ ಅಂತಾನೆ ಬರ್ತಾ ಇದೆ. ಸಾಯಂಕಾಲವರೆಗೂ ಅದು ಅಪ್ಡೇಟ್ ಆಗ್ಬೋದು. ಆದ್ರೆ ಅನೌನ್ಸ್ಮೆಂಟ್ ಅಂತೂ ಆಗಿದೆ. ಇಲ್ಲಿ ಅವರು ಹೇಳಿರೋದು ಇಷ್ಟೇ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಆ ಮಹತ್ವದ ಅಂತಿಮ ಆದೇಶವನ್ನ ಹೊರಡಿಸಿದೆ. ಏನಾಗಿತ್ತು ಅಂತಂದ್ರೆ, ಒಂದು 15 ಜನ ಅಭ್ಯರ್ಥಿಗಳು, ಯಾರ ಅಭ್ಯರ್ಥಿಗಳು ಏನು CCA ಅಭ್ಯರ್ಥಿಗಳಿದ್ದಾರ, ಅವರು ತಮ್ಮ ಒಂದು ಫೈನಲ್ ಏನೊಂದು ಮಾರ್ಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತ ಸಂದರ್ಭದಲ್ಲಿ ಆಗಿರುವಂತ ಪ್ರಮಾದವನ್ನ ಉಚ್ಚರಿಸಿ ಒಂದು ಕೋರ್ಟಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ರು. ಆ ಒಂದು 15 ಅಭ್ಯರ್ಥಿಗಳನ್ನ, ಆ ಒಂದು 15 ಪದವಿಗಳನ್ನ ಅಥವಾ 15 ವೇಕೆನ್ಸಿಗಳನ್ನ ಬಿಟ್ಟು ಉಳಿದ ಎಲ್ಲಾ ಹುದ್ದೆಗಳಿಗೆ ಪ್ರಕ್ರಿಯೆ ಮುಂದೆ ಬರೀಲಿ ಅಂತೇಳಿ RRBಗೆ ನಿರ್ದೇಶನವನ್ನ ನೀಡಿದೆ. ಒಂದೇ ಲೈನ್ ಅಲ್ಲಿ ಹೇಳ್ತೀನಿ ಸ್ನೇಹಿತರೆ, ಏನಂತಂದ್ರೆ, ಯಾರೆಲ್ಲ ಈ ಒಂದು ಕೇಸನ್ನ ಹಾಕಿದ್ರಲ್ಲ 15 ಜನ ಅಭ್ಯರ್ಥಿಗಳು, ಅವರನ್ನ ಬಿಟ್ಟು ಅವರನ್ನ ರಿಸರ್ವ್ ಆಗಿ ಇಡುತ್ತೆ. ಆ ಒಂದು ಹುದ್ದೆಗಳನ್ನ ರಿಸರ್ವ್ ಆಗಿಟ್ಟು ಉಳಿದ ಎಲ್ಲಾ ಹುದ್ದೆಗಳಿಗೂ, ಎಲ್ಲಾ ಜೋನ್ಗಳಿಗೂ, ಎಲ್ಲಾ RRBಗಳಿಗೂ ಏನಂತಂದ್ರ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿ ಅಂತ ಹೇಳಿ RRBಗೆ ಏನಂತ ತೆಲಂಗಾಣ ಹೈಕೋರ್ಟ್ ನಿರ್ದೇಶನವನ್ನ ನೀಡಿದೆ. ಆಯ್ಕೆ ಪ್ರಕ್ರಿಯೆಯನ್ನ ತಡೆ ಹಿಡಿಬಾರದು ಅಂತ ಹೇಳ್ತಾ ಅಂದ್ರೆ, ಉಳಿದ ಎಲ್ಲಾ ಹುದ್ದೆಗಳ ಆಯ್ಕೆಗಳನ್ನ ಏನಂದ್ರೆ ನೀವು ರಿಸಲ್ಟ್ ಅನ್ನ ಬಿಟ್ಟು ಅವುಗಳನ್ನ ನೀವು ಆಯ್ಕೆಯನ್ನ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಫಲಿತಾಂಶದ ಗ್ರೂಪ್ ಡಿ ಫಲಿತಾಂಶದ ಮೇಲೆ ಯಾವುದೇ ಕಾನೂನಿನ ಅಡೆತಡೆ ಇಲ್ಲ. ಯಾಕಂದ್ರೆ ಈಗಾಗಲೇ ಇದ್ದಂತ ಅಡೆತಡೆಯನ್ನ ಹೈಕೋರ್ಟ್ ಏನ್ ಮಾಡಿದೆ, ತೊಡೆದು ಹಾಕಿದೆ. ಈಗ ಅವರು ನಿರ್ದೇಶನವನ್ನು ಕೊಡ್ತಾರೆ ಯಾರಿಗೆ ಅಂತಂದ್ರೆ RRBಗೆ, ಯಾವ ಹುದ್ದೆಗೆ ಆ 15 ಜನ ಅಭ್ಯರ್ಥಿಗಳು ಏನೋ ಒಂದು ನಮಗೆ ಅನ್ಯಾಯ ಆಗಿದೆ, ನಮ್ಮ ಟೋಟಲ್ ಮಾರ್ಕ್ಸ್ ಕ್ಯಾಲ್ಕುಲೇಷನ್ ಅಲ್ಲಿ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿ ಒಂದೇನು ಕೇಸನ್ನ ಹಾಕಿದ್ರಲ್ಲ, ಆ ಒಂದು 15 ಅಭ್ಯರ್ಥಿಗಳ ಹುದ್ದೆಗಳನ್ನ ಮೀಸಲಿರಿಸಿ
ರಿಸರ್ವ್ ಮಾಡಿ ಉಳಿದ ಎಲ್ಲಾ ಹುದ್ದೆಗಳಿಗೆ ಉಳಿದ ಎಲ್ಲಾ RRBಗಳಿಗೆ ಏನಂತಂದ್ರೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇದರ ಅರ್ಥ ಏನು, ಇನ್ನು ಸದ್ಯದಲ್ಲೇ ರಿಸಲ್ಟ್ ಹೊರಗೆ ಬರ್ಬೋದು. ರಿಸಲ್ಟ್ ಅಂದ್ರೆ ಏನಂತ, ನಿಮ್ಮ ಏನು ಫಿಸಿಕಲ್ ಒಂದು ಟೆಸ್ಟ್ ಇರುತ್ತಲ್ಲ, ಅದಕ್ಕೆ ನಿಮ್ ಯಾರ್ಯಾರ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ರೆ ಅಂತ ಹೇಳಿ ಒಂದು ರಿಸಲ್ಟ್ ಅನ್ನ ಬಿಟ್ಟು ಬಿಡ್ಬೋದು. ಅದೇ ರಿಸಲ್ಟ್ ನಿಮ್ದೆ ಎಷ್ಟು ದಿನದಲ್ಲಿ ಬರ್ಬೋದು. ಈಗಾಗಲೇ RRBಗೆ ನಿರ್ದೇಶನವನ್ನ ಇವತ್ತು ಕೊಟ್ಟಿದೆ. ಇನ್ನೊಂದು ವಾರದಲ್ಲಿ ಅದು RRB ಯಾಕಂದ್ರೆ ಜಲ್ದಿ ಬಿಟ್ಟೇ ಬಿಡುತ್ತೆ. ಯಾಕಂದ್ರೆ ಅದ್ರ ಮುಂದೆ ಕೆಲಸ ಬಾಳ ಇದಾವು. ಯಾಕಂದ್ರೆ ನೀವು ಫಿಸಿಕಲ್ ಡೇಟ್ ಅನ್ನ ಮುಗಿಸಿ ಅವರಿಗೆ ಮೆಡಿಕಲ್ ಮಾಡ್ಬೇಕು, ಮೆಡಿಕಲ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಬೇಕು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಅವ್ರಿಗೆ ಏನಂತಂದ್ರ ಆರ್ಡರ್ ಕಾಪಿಯನ್ನು ಕೊಡ್ಬೇಕು. ಇದರ ಜೊತೆಗೆ ಇನ್ನೊಂದು 2026ರಲ್ಲಿ ಗ್ರೂಪ್ ಡಿ ಎಕ್ಸಾಮ್ ಸಹ ಇದ್ರ ಮೇಲೆ ಪೆಂಡಿಂಗ್ ಆಗಿದೆ. ಈ ಎಷ್ಟೆಲ್ಲಾ ಕೆಲಸಗಳು ಪೆಂಡಿಂಗ್ ಇರೋದ್ರಿಂದ RRB ಅತ್ಯಂತ ಬೇಗವಾಗಿ ನಿಮ್ಮ ರಿಸಲ್ಟ್ ಅನ್ನ ಬಿಟ್ಟೇ ಬಿಡ್ತೈತಿ. ಇದು ನಿಮ್ಗೆ ಕ್ಲಿಯರ್ ಆಯ್ತು ಅನ್ಕೋತೀನಿ. ಇನ್ನು ನೀವು ಈಗ ಮಾಡ್ಬೇಕಾದಂತ ಕೆಲಸ ಏನಪ್ಪಾ ಅಂತಂದ್ರ, ರಿಸಲ್ಟ್ ಏನೋ ಬಿಟ್ಟು ಬಿಡ್ತಾರ, ಆದ್ರ ಯಾರೆಲ್ಲಾ ಅಭ್ಯರ್ಥಿಗಳು ಶಾರ್ಟ್ ಲಿಸ್ಟ್ ಆಗ್ತಾರೆ ಅಂತ ನಿಮ್ಗೆ ನಂಬಿಕೆ ಇದೆಯೋ ಅವರು ಈಗಿಂದಾನೇ ಏನಂತಂದ್ರ ಫಿಸಿಕಲ್ ಗೆ ತಯಾರಿಯನ್ನ ಮಾಡಿ. ಹಾಗಾದ್ರೆ ಸರ್ ಫಿಸಿಕಲ್ ಗೆ ಏನೇನ್ ಮಾಡ್ಬೇಕು, ಏನೇನ್ ಇರುತ್ತೆ ಫಿಸಿಕಲ್ ಅಲ್ಲಿ, ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ 2 ರೀತಿಯ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಏನು, ಒಂದೇದು ಒಂದು ನಾರ್ಮಲ್ ರನ್ನಿಂಗ್ ಇರುತ್ತೆ, ಇನ್ನೊಂದು ವೇಟ್ ಹೊತ್ಕೊಂಡು ಓಡುವಂತ ರನ್ನಿಂಗ್ ಇರ್ತೈತಿ. ಫಿಮೇಲ್ ಮತ್ತೆ ಮೇಲ್ ಕ್ಯಾಂಡಿಡೇಟ್ ಗೆ ಸೇಮ್ ಆಗಿ ಇರುತ್ತೆ. 2 ರೀತಿಯ ರನ್ನಿಂಗ್ ಇರ್ತೈತಿ. ಏನಂತಂದ್ರೆ ಒಂದು ನಾರ್ಮಲ್ ಆಗಿ 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್ ಅನ್ನ ಓಡೋದ್ ರನ್ನಿಂಗ್ ಇರ್ತೈತಿ, ಇನ್ನೊಂದಾಗಿ 100 ಮೀಟರ್ ಅನ್ನ ಓಡೋದಿರ್ತೈತಿ. ಇವ್ ಎರಡು ಬೇರೆ ಬೇರೆ ಇರ್ತಾವ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೇಲ್ ಕ್ಯಾಂಡಿಡೇಟ್ ಗೆ 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್ ರನ್ನಿಂಗ್ ಅನ್ನ ಕೇವಲ 4 ನಿಮಿಷ 15 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕು. ಒಂದೇ ಚಾನ್ಸ್ ನಲ್ಲಿ, ಎರಡನೇ ಚಾನ್ಸ್ ಕೊಡುವುದಿಲ್ಲ. ಅಂದ್ರೆ 1 ಕಿಲೋಮೀಟರ್ ಅನ್ನ ಕೇವಲ 4 ನಿಮಿಷ 15 ಸೆಕೆಂಡ್ ನಲ್ಲಿ ಓಡ್ಬೇಕು. ಇನ್ನು ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳು ಏನ್ ಮಾಡ್ಬೇಕಂದ್ರ ಇದೇ 1 ಕಿಲೋಮೀಟರ್ ಅನ್ನ 5 ನಿಮಿಷ 40 ಸೆಕೆಂಡ್ಗಳಲ್ಲಿ ಓಡ್ಬೇಕು. ಇನ್ನೊಂದ್ಸಲ ಹೇಳ್ತೀನಿ, ಮಹಿಳಾ ಅಭ್ಯರ್ಥಿಗಳು 1 ಕಿಲೋಮೀಟರ್ ಅನ್ನ ಅಥವಾ 1000 ಮೀಟರ್ಗಳನ್ನ 5 ನಿಮಿಷ 40 ಸೆಕೆಂಡ್ಗಳಲ್ಲಿ ನಾರ್ಮಲ್ ಆಗಿ ಓಡ್ಬೇಕು. ಇನ್ನೊಂದ್ ರೀತಿ ಏನಿರ್ತೈತೆ ಅಂದ್ರೆ 100 ಮೀಟರ್ ಅನ್ನ 35 kg ವೇಟ್ ಅನ್ನ ಹೊತ್ಕೊಂಡು ಓಡ್ಬೇಕು. ಅದು 2 ನಿಮಿಷದ ಒಳಗಾಗಿ. ಇಲ್ಲಿ ಪುರುಷ ಅಭ್ಯರ್ಥಿಗಳು ಏನ್ ಮಾಡ್ಬೇಕಂದ್ರ 35 ಕಿಲೋ ವೇಟ್ ಅನ್ನ ಹೊತ್ಕೊಂಡು ಏನಂತಂದ್ರೆ 100 ಮೀಟರ್ ಅನ್ನ ಓಡ್ಬೇಕು 2 ನಿಮಿಷದ ಒಳಗಾಗಿ. ಅದನ್ನ ಕೆಳಗೆ ಇಡಲಾರದೆ, ಒಂದು ಸಹ ಕೆಳಗೆ ಇಡಲಾರದೆ ನೀವು ಹೋಗಿ 100 ಮೀಟರ್ ಅನ್ನ ಮುಟ್ಟಿದ್ರಿ ಅಂತಂದ್ರೆ ನೀವು ಪಾಸ್ ಆಗ್ತೀರಾ. ಇನ್ನು ಮಹಿಳಾ ಅಭ್ಯರ್ಥಿಗಳು ಇಲ್ಲಿ 35 ಕಿಲೋ ಪುರುಷರಿಗಿದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ 20 kg ವೇಟ್ ಅನ್ನ ಹೊತ್ಕೊಂಡು 100 ಮೀಟರ್ ಅನ್ನ ಓಡ್ಬೇಕು. ಅವರು ಸಹ 2 ನಿಮಿಷದ ಒಳಗಾಗಿ ಹೋಗ್ಬೇಕು. ಮತ್ತೆ ಯಾವುದೇ ರೀತಿಯ ಕೆಳಗೆ ಇಡುವುದಿಲ್ಲ, ಒಂದೇ ಚಾನ್ಸ್ ಅಲ್ಲಿ ನೀವು ಪಾಸ್ ಆಗ್ಬೇಕು. ಇದು ಇಷ್ಟು ನೀವು ಫಿಸಿಕಲ್ ಇರ್ತೈತಿ. ಯಾರೆಲ್ಲ ಶಾರ್ಟ್ ಲಿಸ್ಟ್ ಆಗ್ತಾರೋ ನಿಮ್ಗೆ ನಂಬಿಕೆ ಇದೆಯೋ ಅವರು ದಯವಿಟ್ಟು ಈಗಿಂದಾನೇ ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಮಾಡಿ. ಯಾಕಂತಂದ್ರೆ ಫಿಸಿಕಲ್ ಗೆ ತುಂಬಾ ಕಾಂಪಿಟೇಷನ್ ಇರುತ್ತೆ. ಆದಷ್ಟು 1000 ಮೀಟರ್ ಅನ್ನ 4 ಸೆಕೆಂಡ್ ಅಥವಾ 5 ಸೆಕೆಂಡ್ ಅಲ್ಲಿ ನೀವು ಓಡ್ಬೇಕಂತಂದ್ರ ನೀವು ಪ್ರಾಕ್ಟೀಸ್ ಅನ್ನ ಮಾಡೇ ಇರ್ಬೇಕಾಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಸರ್, ಕಟ್ ಆಫ್ ಎಷ್ಟು ನಿಂದಿರ್ಬೋದು ಅಂತ ತುಂಬಾ ಜನ ಕೇಳ್ತೀರಾ. ಈಗ ಇಲ್ಲಿ ನಾವು ಕಟ್ ಆಫ್ ನೋಡ್ದ ಆತಂದ್ರೆ 2019ರಲ್ಲಿ ನಡೆದಿರ್ತಕ್ಕಂಥ ಒಂದು ಎಕ್ಸಾಮ್ ಅಲ್ಲಿ ಏನೋ ಒಂದು 1,00,000ಕ್ಕೂ ಮೇಲೆ ಕಾಲ್ಫರ್ಮ್ ಆದಂತ ಹುದ್ದೆಗಳಿದ್ದು ಅವಾಗ ಬಿಟ್ಟಂತ ಒಂದು ಕಟ್ ಆಫ್ ನಮ್ಗೆ ಅವೈಲೇಬಲ್ ಇದೆ. ನೀವು ಇಲ್ಲಿ ನೋಡ್ಬೋದು. ಈ ಒಂದು ಎಲ್ಲಾ ಜೋನ್ಗಳ ಕಟ್ ಆಫ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಈ ಸಲ ಎಷ್ಟು ಕಟ್ ಆಫ್ ನಿಂದಿರ್ಬೋದು, ಈಗ ಎಷ್ಟು ನಿಂದಿರುತ್ತೆ ಅಂತ ಹೇಳಿ ನಾವು ಗೆಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನೀವು ಮೊನ್ನೆ NTPC ಆಗಿರ್ಬೋದು ಎಲ್ಲಾ ಕಟ್ ಆಫ್ ಅನ್ನ ನೋಡಿದ್ರಿ ತುಂಬಾ ಹಾಯ್ ಇದಾವೆ. ಗ್ರೂಪ್ ಡಿ ಅಷ್ಟು ಹಾಯ್ ಹೋಗದೆ ಇದ್ರು ಪ್ರೀವಿಯಸ್ ಇಯರ್ ನ ಒಂದು ಕಟ್ ಆಫ್ ಗಿಂತ ಜಾಸ್ತಿ ಕಟ್ ಆಫ್ ನಿಂದಿರುವಂತ ಚಾನ್ಸ್ ಇರ್ತೈತಿ. ನೀವೆಲ್ಲರೂ ಇದರ ಒಂದು ಸ್ಕ್ರೀನ್ ಶಾಟ್ ಅನ್ನ ತಕ್ಕೊಡ್ರಿ, ಎಷ್ಟು ಕಟ್ ಆಫ್ ನಿಂದಿರ್ಬೋದು ಅಂತ ಹೇಳಿ ಗೆಸ್ ಅನ್ನ ಮಾಡಿ. ಮತ್ತೆ ಯಾರೆಲ್ಲ ಅಭ್ಯರ್ಥಿಗಳು ಯಾವ್ಯಾವ ಜೋನ್ ಗೆ ಅಪ್ಲಿಕೇಶನ್ ಹಾಕಿದ್ರ, ಯಾವ್ಯಾವ RRB ಗೆ ಅಪ್ಲಿಕೇಶನ್ ಹಾಕಿದ್ರೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸರ್ ಹಾಗಾದ್ರೆ ಎಲ್ಲಿ ಇರ್ತಾವು ಫಿಸಿಕಲ್, ಎಲ್ಲಿ ಇರ್ಬೋದು ಅಂತ ನೀವು ಕೇಳ್ತಾರ. ಯಾರೆಲ್ಲ ಕರ್ನಾಟಕಕ್ಕೆ ಬೆಂಗಳೂರಿಗೆ ಅಪ್ಲಿಕೇಶನ್ ಹಾಕಿದ್ರು ಅವರೆಲ್ಲರೂ ಹುಬ್ಳಿ ಮತ್ತೆ ಬೆಂಗಳೂರು ಮತ್ತೆ ಮೈಸೂರಲ್ಲಿ ಏನಂದ್ರೆ ಫಿಸಿಕಲ್ ಇರ್ತಾವೆ. ಅದ್ರ ಬಿಟ್ಟ ಬೇರೆ RRB ಗೆ ಹಾಕಿದ್ರ ಅಂತಂದ್ರ ಸುಮಾರು ಅಲಹಾಬಾದ್ ಆಗಿರ್ಬೋದು, ಅಜ್ಮೀರ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಈ ಎಲ್ಲೇ ಕಡೆ ನೀವು ಅಪ್ಲಿಕೇಶನ್ ಹಾಕಿದ್ರಿ ಅಂತಂದ್ರೆ ನಿಮ್ಮ ಒಂದು ಫಿಸಿಕಲ್ ಅದೇ RRB ಯಲ್ಲಿ ಬರ್ತಾವು. ನೀವು ಅಲ್ಲೇ ಹೋಗಿ ಏನಂತಂದ್ರೆ ಫಿಸಿಕಲ್ ಅನ್ನ ಮಾಡ್ಬೇಕು. ಯಾರೆಲ್ಲ ಬೆಂಗಳೂರಿಗೆ ಅಪ್ಲಿಕೇಶನ್ ಹಾಕಿದ್ರು ಅವರು ಒಂದು ನಿಮಗೆ ಹುಬ್ಳಿ ಬರ್ತತಿ, ಇಲ್ಲ ಬೆಂಗಳೂರು ಬರ್ತತಿ, ಇಲ್ಲ ಮೈಸೂರು ಬರ್ತತಿ. ಇದನ್ನ ಬಿಟ್ಟು ಬೇರೆ ರಾಜ್ಯಕ್ಕೆ ನೀವು ಅಪ್ಲಿಕೇಶನ್ ಹಾಕಿದ್ರಿ ಅಂತಂದ್ರೆ ಅಲ್ಲೇ ಹೋಗಿ ಏನಂತ ನೀವು ಫಿಸಿಕಲ್ ಅನ್ನ ಕೊಡ್ಬೇಕಾಗ್ತದ. ಇದಿಷ್ಟು ಇವತ್ತಿನ ಮಾಹಿತಿ ಆಗಿ ಸ್ನೇಹಿತರೆ. ಇವತ್ತಿನ ಒಂದು ಜಡ್ಜ್ಮೆಂಟ್ ಬಂದಿದೆ. ಇದರ ಇನ್ಫಾರ್ಮೇಶನ್ ಈಗಾಗಲೇ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾನು ನಿನ್ನೆನೆ ಕೊಟ್ಟಿದ್ದೆ. ನಿಮಗೆ ಇದೇ ರೀತಿಯ ಅಪ್ಡೇಟ್ಗಳು ಕ್ವಿಕ್ ಆಗಿ ಅಥವಾ ಕರೆಂಟ್ ಅಫೇರ್ಸ್ ಅಪ್ಡೇಟ್ಗಳು ನಿಮ್ಗೆ ಕ್ವಿಕ್ ಆಗಿ ಬೇಕಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಚಾನಲ್ ಇದೆ, ಮತ್ತೆ ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಟೆಲಿಗ್ರಾಮ್ ಚಾನಲ್ ಸಹ ಇದೆ. ಈ ಎಲ್ಲದಕ್ಕೂ ನೀವು ಫಾಲೋ ಮಾಡಿ ಮಾಹಿತಿಗಳನ್ನ ಅತ್ಯಂತ
ತುರ್ತಾಗಿ ನಿಮಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇರ್ತೀವಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ನಮಸ್ಕಾರ.